ಯೋಬನು 8ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಮ್ಮ ಕಡೆಯ ಸ್ಥಿತಿಗಳನ್ನ ದೇವರು ಹೆಚ್ಚಾಗಿ ಆಶೀರ್ವದಿಸುವವರಾಗಿದ್ದಾರೆ, ಬಹಳವಾಗಿ ವೃದ್ಧಿಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಜೀವಿತದಲ್ಲಿ ಅವನ ಆಸ್ತಿ ಪಾಸ್ತಿ, ಮಕ್ಕಳು, ಸೇವಕರು ಎಲ್ಲ ಏನಾಯ್ತು, ನಷ್ಟ ಬಂದೇ ಹೋಯಿತು. ಅವನಿದ್ದಂತಹ ಕಾರ್ಯಗಳಲ್ಲಿ ಎಲ್ಲ ನಷ್ಟವಾಯಿತು. ಆದರೆ ದೇವರು ಅವನನ್ನು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ಅವನ ಕಡೆಯ ಸ್ಥಿತಿಯನ್ನು ಎರಡರಷ್ಟಾಗಿ ಆಶೀರ್ವದಿಸುವವರಾಗಿದ್ದಾರೆ, ಅವನನ್ನ ಹೆಚ್ಚಿಸುವವರಾಗಿದ್ದಾರೆ, ಅವನನ್ನ ಬಲಪಡಿಸುವವರಾಗಿದ್ದಾರೆ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಯೋಬನ ರೀತಿಯಾಗಿ ಎಲ್ಲಾ ಇವತ್ತು ನಮ್ಮ ಜೀವಿತದಲ್ಲಿ ಕೈ ಬಿಟ್ಟು ಹೋಗಬಹುದು. ಆಸ್ತಿ ಪಾಸ್ತಿಗಳು ಇವತ್ತು ನಮ್ಮನ್ನು ಬಿಟ್ಟು ಹೋಗಬಹುದು. ನಮ್ಮಲ್ಲಿರುವಂತಹ ಆಶೀರ್ವಾದಗಳು ಇವತ್ತು ನಮ್ಮನ್ನ ಬಿಟ್ಟು ಹೋಗಬಹುದು. ಆದರೆ ದೇವರು ನಮ್ಮ ಜೀವಿತದಲ್ಲಿ ಇರುವಾಗ, ಕರ್ತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಅದು ಕ್ರಿಯೆ ಮಾಡಿಕೊಂಡಿರುವಾಗ, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ಎರಡರಷ್ಟಾಗಿ ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ಕಡೆ ಸ್ಥಿತಿಗಳನ್ನ ಉನ್ನತಪಡಿಸುವವರಾಗಿದ್ದಾರೆ. ನಾವು ಇವತ್ತು ಅನೇಕ ವಾರ್ತೆ ನಾವು ಯೋಚಿಸ್ತೇವೆ, ನನ್ನ ಮನೆಯಲ್ಲಿರುವಂತಹ ಸಕಲ ಕಾರ್ಯಗಳಲ್ಲಿ ನಾನು ಇವತ್ತು ನಷ್ಟ ಹೊಂದಿದ್ದೇನೆ, ನನ್ನ ವ್ಯಾಪಾರದಲ್ಲಿ ನಾನು ಇವತ್ತು ನಷ್ಟವನ್ನು ಹೊಂದಿದ್ದೇನೆ, ನಾನು ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳಲ್ಲಿ ನಾನು ಇವತ್ತು ನಷ್ಟ ಹೊಂದಿದ್ದೇನೆ ಎಂದು ಅನೇಕ ವಾರ್ತೆ ನಾವು ಹೇಳ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಹೇಗೆ ದೇವರ ಮುಂದೆ ಕುಳಿತುಕೊಂಡನೋ ಅದೇ ಪ್ರಕಾರವೇ ನಾವು ಇವತ್ತು ದೇವರ ಮುಂದೆ ಕುಳಿತುಕೊಳ್ಳುವಾಗ ಕರ್ತನು ನಮ್ಮನ್ನು ವೃದ್ಧಿಪಡಿಸುವವನಾಗಿದ್ದಾನೆ. ದೇವರೇ, ನನ್ನ ಜೀವಿತದಲ್ಲಿ ಎಲ್ಲವೂ ನಷ್ಟವಾಯಿತು ಸ್ವಾಮಿ, ಕರ್ತನೆ ತಿಂದು ಬಿಟ್ಟಂತಹ ವರ್ಷಗಳನ್ನ ನೀ ನನಗೆ ಕಟ್ಟಿಕೊಡು ಎಂದು ಹೇಳುವಾಗ, ಕರ್ತನ ಹೆಚ್ಚಾಗಿ ಅದನ್ನ ಕಟ್ಟಿಕೊಡುವುದಕ್ಕೆ ಆತನ ಶಕ್ತನಾಗಿರುವವನಾಗಿದ್ದಾನೆ. ಇವತ್ತು ಯಾವ ವಿಷಯಗಳಲ್ಲಿ ಇವತ್ತು ನಾವು ನಷ್ಟವನ್ನು ಹೊಂದಿದ್ದೇವೆ, ಇವತ್ತು ಯಾವ ವಿಷಯಗಳಲ್ಲಿ ಅಲ್ಪವಾದ ಕಾರ್ಯಗಳಲ್ಲಿ ಇವತ್ತು ನಡೆದು ಹೋಗುತ್ತಾ ಇದ್ದೇವೆ, ಆ ಎಲ್ಲಾ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ಈ ಒಂದು ಕಾರ್ಯದಲ್ಲಿ ನಾನು ಅಲ್ಪವಾಗಿ ನಡೆದು ಹೋಗ್ತಾ ಇದ್ದೇನೆ ಸ್ವಾಮಿ, ನನ್ನ ಸ್ಥಿತಿಗತಿಗಳನ್ನು ನೀನು ಆಶೀರ್ವದಿಸು, ನನ್ನ ಕುಟುಂಬ ಜೀವಿತವನ್ನ ನೀನು ಆಶೀರ್ವದಿಸು, ನನ್ನ ಮಕ್ಕಳ ಜೀವಿತವನ್ನ ನೀನು ಆಶೀರ್ವದಿಸು, ಹೆಚ್ಚಿಸು ಸ್ವಾಮಿ, ಆಶೀರ್ವದಿಸು ಸ್ವಾಮಿ, ಬಲಪಡಿಸು ಸ್ವಾಮಿ ಎಂದು ಹೇಳುವಾಗ, ಕರ್ತನು ನಮ್ಮನ್ನು ಬಹಳವಾಗಿ ವೃದ್ಧಿ ಮಾಡುವವನಾಗಿದ್ದಾನೆ. ಸಕಲ ವಿಷಯಗಳಲ್ಲಿಯೂ ದೇವರು ನಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ನೀನು ವೃದ್ಧಿಪಡಿಸುವುದಕ್ಕಾಗಿ ಸ್ತೋತ್ರ, ನಿನ್ನ ಜನರನ್ನ ನೀನು ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ. ಯೋಬನ ಜೀವಿತವನ್ನ ನೀನು ಹೆಚ್ಚಿಸಿದ ಹಾಗೆ ನಿನ್ನ ಜನರನ್ನ, ನಿನ್ನ ಮಕ್ಕಳನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.